ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶರಸ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಟು ವಾಚ್ ದಿಸ್ ವಿಡಿಯೋ ಆ್ಯಂಡ್ ವಿರ್ಚುವಲ್ ಹ್ಯಾಕ್ ಟು ಎವ್ರಿ ಒನ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಇಫ್ ಯು ವಾಂಟ್ ಕಂಟೆಂಟ್ ಸಮಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಿಸ್, ಪ್ಲೀಸ್ do ping in the comment section. I will check and I will do the vlog accordingly. ಸೊ ಗೈಸ್, ಇದು ಏನು ವಿಡಿಯೋ ಅಂದರೆ ನೀವು ತಮ್ಮನೇಲೆಲ್ಲ ನೋಡಿರ್ತೀರ. ಇಟ್ಸ್ ಗೋಣ ಬಿ ಮಲ್ಲೇಶ್ವರಂ ಶಾಪಿಂಗ್ ಹಾಲ್. ನಾನು ಲಾಸ್ಟ್ ವಿಡಿಯೋ ಮಲ್ಲೇಶ್ವರಂ ಶಾಪಿಂಗ್ ಬ್ಲಾಗ್ ಹಾಕಿದ್ದೆ. ಸೊ ಇವಾಗ ನಾನು ಏನೇನು ತಗೊಂಬಂದಿದ್ದೆ, ಏನು ಶಾಪ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಫ್ ಐ ಸ್ಪೋಕ್ ಎನಿಥಿಂಗ್ ರಾಂಗ್ ಮಿಸ್ಟೇಕಲ್ಲಿ, ನಂಗೆ ಅಷ್ಟು ಕನ್ನಡ ಬರೋಲ್ಲ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಇದಕ್ಕೆ ಲಾಸ್ಟ್ ವಿಡಿಯೋ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ. ಇಫ್ ಐ ಸ್ಪೋಕ್ ಎನಿಥಿಂಗ್ ರಾಂಗ್ ಮಿಸ್ಟೇಕಲ್ಲಿ ಪ್ಲೀಸ್ ಡು ಫರ್ಗಿವ್ ಮೀ. ಆ್ಯಂಡ್ ಏನಾರಿದ್ರೆ ನೀವು ಕಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಓಕೆ ಗೈಸ್, ನಾನು ತುಂಬ ಮಾತಾಡ್ತೀನಿ ಅನ್ಕೋತೀನಿ. ಲೆಟ್ಸ್ ಸ್ಟಿಕ್ ಟು ದ ವಿಡಿಯೋ ಒಳಗೆ. ಸೊ ಗೈಸ್, ನಾನು ಫಸ್ಟು ಆ್ಯಕ್ಚುಲಿ ನಾನು ಮಲ್ಲೇಶ್ವರಂ ಹೋದಾಗಲೇ ನಾನು ಏನು ಶಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡು ತಗೊಳ್ಬೇಕು ಅಂತ ಹೇಳಿದ್ದು. ನಾನು ಸರಿ ಜಸ್ಟ್ ಕಂಪನಿ ಕೊಡೋಣ, ನಾನು ಈ ಥರ ಶಾಪಿಂಗ್ ಎಲ್ಲ ಅವಳ ಜೊತೆ ಹೋಗಿ ತುಂಬ ದಿವಸ ಇಲ್ಲ, ವರ್ಷನೇ ಆಗೋಯ್ತು. ಆಲ್ಮೋಸ್ಟ್ 1 year, ಮೋರ್ ದನ್ 1 year ಆಗಿತ್ತು. ಸೊ ಅದರಿಂದ ಓಕೆ ಹೋಗೋಣ. ನಾನು ಆ ವೀಕ್ ಫ್ರೀಯಾಗಿದ್ದೆ ಮೋಸ್ಟ್ ಆಫ್ ಆಲ್. ಇಲ್ಲಾಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೆ, ಇಲ್ಲಾಂದರೆ ಎಲ್ಲರೂ ಬ್ಯುಸಿಯಾಗಿ ನಾವೇ ಔಟಿಂಗ್ ಎಲ್ಲರೂ ಹೋಗ್ಬಿಡ್ತಾಯಿದ್ದು. ಸೊ ಫ್ರೀಯಾಗಿದೆ ಅಂದ್ಬಿಟ್ಟು ಐ ಆಲ್ಸೋ ಸೆಡ್ ಎಸ್ ಆ್ಯಂಡ್ ವಿ ವೆಂಟ್. ಅಲ್ಲೋಗಿದ್ಮೇಲೆ ನಾನು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ, ನಾನಂತೂ ಈ ಸತಿ ಏನು ತಗೋಬಾರ್ದು, ಈವನ್ ₹1 ಖರ್ಚು ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ಹೆಂಗೋ, ನಾನು ಅದು ಗೊತ್ತಲ್ವ, ಹುಡುಗಿರು ಶಾಪಿಂಗ್ ಅಂತ ಲೈಕ್ ನಾವು ಶಾಪ್ ಮಾಡಬೇಕು ಅಂತ ಹೋಗಿಲ್ಲ ಅಂದ್ರೇನು, ಇಫ್ ಸಮ್ಮನ್ ಇಸ್ ಡೂಯಿಂಗ್ ಶಾಪಿಂಗ್, ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸು ಇಲ್ಲ ಫ್ಯಾಮಿಲಿ ಮೆಂಬರ್ಸು, ನಮ್ಗೆ ಅದು ತಗೋಬೇಕಂತ ಅನಿಸುತ್ತೆ. ನಾನು ಆ ಥರ ಕ್ಯಾಟಗರಿನೇ. ನನಗೆ ಯಾವ್ದಾದ್ರು ಒಂದು ನೋಡ್ತಾ ಇದ್ದಾಗ ಇಷ್ಟಪಟ್ಬಿಟ್ರೆ ನಾನು ತಗೋತೀನಿ. ಲೈಕ್ ಅದಕ್ಕೆ ಅಂದ್ಬಿಟ್ಟು ತುಂಬ ಕಾಸ್ಟ್ಲಿ ಇರೋದೆಲ್ಲ ನಾನು ತಗೋಬೇಕಂತ ಅಂದ್ಕೊಳ್ಳಲ್ಲ. ವಿತಿನ್ ದ ಬಜೆಟ್ ವಿ ಹ್ಯಾವ್ ಸಮ್ ಲಿಮಿಟ್ ಅಲ್ವಾ, ಅದರಷ್ಟರಲ್ಲಿ ಇದ್ದರೆ ನನಗೆ ಸ್ಯಾಟಿಸ್ಫೈಡ್ ಆದರೆ, ನನ್ನ ಸೋಲ್ ಅಕ್ಸೆಪ್ಟ್ ಮಾಡಿದ್ರೆ ನಾನು ತಗೋತೀನಿ. ಸೊ ನಾನು ಫಸ್ಟು ರ್ಯಾಂಡಮಾಗಿ ಹೋಗ್ತಾ ಇದ್ದಾಗ ನಾನು ಈ ಥರ ನೆಕ್ ಪೀಸ್ ನಾನು ತುಂಬ ದಿವಸದಿಂದನೂ ತಗೋಬೇಕು ಅಂದ್ಕೊಂಡಿದ್ದೆ. ಒಂದು 2-3 ಅಂಗಡೀಸ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಆವಾಗ ಇದನ್ನು ನೋಡುವಾಗ ನಂಗೆ ಇಷ್ಟ ಇತ್ತು ತಗೋಬೇಕಂತ, ಆದರೆ ನಾನು ಬೇಡ ಅಂದ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಇನ್ನೊಂದು ಅಂಗಡೀಲಿ ಎಲ್ಲ ಈ ಥರ ನೆಕ್ ಪೀಸ್ ಎಲ್ಲನೂ 150 ಅಂತ ಹೇಳಿದರು ಅವರು, ಹೇಳ್ತಾಯಿದ್ರು. ನಾನು ನೋಡಿದೆ. ನಾನು ಇದಕ್ಕೆ ಮುಂಚೆ ನೋಡಿದ್ದೀನಿ ಎಷ್ಟೊಂದು ಈ ಇನ್ಸ್ಟಾಗ್ರಾಮ್ ಪೇಜೆಲ್ಲ ದೇ ಇಷ್ಟು ಟೋಲ್ಡ್ ಇಟ್ ಈಸ್ 250, 300 ಆ ಥರ ತುಂಬ ಹೇಳ್ತಾಯಿದ್ರು. ನಾನು ಇಷ್ಟು ಚಿಕ್ಕ ಚೈನ್ಗೆ ಏನಷ್ಟು ಕೊಡ್ತಾರಾ ಅಂದ್ಕೊಂಡಿದ್ದೆ. ಆಮೇಲೆ ಇದು ನನಗೆ ಪ್ರೈಸ್ ಸ್ವಲ್ಪ ರೀಸನಬಲ್ ಆಗಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಬಾರ್ಗೇನ್ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ 120 110 ಆ ಬಿಟ್ವೀನ್ ರೇಂಜಲ್ಲೇ ನಾನು ತಗೊಂಡೆ. ನನಗೆ ನೆನಪಿಲ್ಲ, ಮರ್ತೋಯ್ತು. ಸೊ ಇದೊಂದು ನೆಕ್ ಪೀಸ್ ತಗೊಂಡೆ. ಯಾವ್ದಾದ್ರು ಟ್ರೆಡಿಷ್ನಲ್ ವಿಯರ್ ಸ್ಯಾರಿ ಆಗಲಿ, ಇಲ್ಲಾಂದರೆ ಚೂಡಿದಾರ್ ನಾವು ಹಾಕುವಾಗ ಇದು ಒಂದು ಲಂಗ ದಾವಣಿ ಹಾಫ್ ಸ್ಯಾರಿ ಅದನ್ನು ಹಾಕುವಾಗ ವಿ ಕ್ಯಾನ್ ಪ್ಯಾರ್ ದಿಸ್ ಅಂತ ನಾನು ತೊಗೊಂಡಿದ್ದೆ. ಬಟ್ ಇದಕ್ಕೆ ಇಯರಿಂಗ್ ಇಲ್ಲ. ಇಯರಿಂಗ್ ಒಂದು ಕೊಟ್ಟಿದ್ರೆ ಚೆನ್ನಾಗಿತ್ತು. ಬಟ್ 150 ರೇಂಜಿಗೆ ಬೇರೆ ನೆಕ್ ಪೀಸೇ ಕೊಡೋದು ಅನ್ಕೋತೀನಿ. ಸೊ ಇದೊಂದು ತಗೊಂಡೆ. ಆಮೇಲೆ ನೆಕ್ಸ್ಟ್ ಏನು ತಗೊಂಡೆ ಅಂದರೆ ಅದೇ ಥರನೇ ನೆಕ್ಸ್ಟು ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಗೈಸ್. ಲೈಕ್ ನಾನು ಲಿಟ್ರಲಿ ಎಲ್ಲಿ ಈಚೆ ಹೋದ್ರೂ ಒಂದು ಇಯರಿಂಗ್ಸ್ ಆದ್ರೂ ತೊಗೊಂಬಂದ್ಬಿಡ್ತೀನಿ ನನ್ನ ಹತ್ರನೇ. ಇವಾಗ ಜಯನಗರ್ 4th ಬ್ಲಾಕ್ ಹೋದ್ರೆ ಸರಿ, ಚಿಕ್ಕಪೇಟೆ ಹೋದ್ರೂ ಸರಿ, ಇವನ್ ನಮ್ಮ ಅತ್ತೆ ಅಂಗಡಿಗೆ ಹೋದರೆ ಕೂಡ ನಾನು ಅಲ್ಲಿಂದನೂ ಇಯರಿಂಗ್ಸ್ ಎತ್ಕೊಬರ್ತೀನಿ. ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಜುಮ್ಕಾ ಅಂದರೆ ನನಗೆ ತುಂಬ ಇಷ್ಟ. ಸೊ ನಾನು ಮೋಸ್ಟ್ ಆಫ್ ಆಲ್ ನಾನು ಜಾಸ್ತಿ ಪರ್ಚೇಸ್ ಮಾಡೋದು ಜುಮ್ಕಾ. ಅದರಲ್ಲೂ ಯಾವ ಥರ ಜುಮ್ಕಾ ಅಂದರೆ ಹೂಕ್ ಟೈಪ್ ಇರುತ್ತಲ್ಲ, ಆ ಥರ ಜುಮ್ಕಾನೇ ನಾನು ತುಂಬ ತಗೊಳ್ಳೋದು. ಸೊ ಅದನ್ನು ತಗೊಳ್ಬೇಕು ನೋಡ್ಕೊಂಡೇ ಬರ್ತಾ ಇದ್ದಾಗ ನನಗೆ ಇಷ್ಟ ಆಯಿತು. ಸರಿ ಒಂದಾರು ತಗೊಂಡು ಹೋಗೋಣ ಅಂದ್ಬಿಟ್ಟು ನಾನು ತಗೊಂಡೆ. ಒಂದು ನಿಮಿಷ ಇರಿ, ನಾನು ಸ್ವಲ್ಪ ಜೂಮ್ ಮಾಡ್ಕೋತೀನಿ ವಿಡಿಯೋ. ಓಕೆ, ಸೊ ಇಯರಿಂಗ್ಸ್ ನೋಡಿಕೊಂಡು ಇಯರಿಂಗ್ಸ್ ಒಂದು ತಗೊಂಡಿದ್ದೆ. ಒಂದು ತಗೋಬೇಕು ಅಂದ್ಕೊಂಡೆ, ಬಟ್ ಐ ಲೈಕ್ ಅನದರ್. ಅದ್ರ ನೋಡ್ತಾ ಇದ್ದಾಗ ಇನ್ನೊಂದು ಇಯರಿಂಗ್ಸು ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು 2 ಇಯರಿಂಗ್ಸ್ ತಗೊಂಡಿದ್ದೆ. ಫಸ್ಟು ಈ ಜುಮ್ಕಾ ಬಿದ್ದೋಯ್ತು, ಒಂದು ನಿಮಿಷ. ಸೊ ಫಸ್ಟು ಈ ಥರ ಜುಮ್ಕಾ ತಗೊಂಡೆ, ತೋರಿಸ್ತೇನೆ. ಈ ಥರ ಕಾಣಿಸ್ತಿದೆ, ಈ ಥರ ಜುಮ್ಕಾ ತಗೊಂಡಿದ್ದೆ. ಸೊ ಐ ಲೈಕ್, ನನಗೆ ಈ ಥರ ಡಾರ್ಕ್ ಕಲರ್ ಶೇಡ್ಸ್ ಇಷ್ಟ. ಲೈಕ್ ನಾನು ಮೆರೂನ್, ಬ್ರೌನ್, ಚೆರಿ ರೆಡ್
ಈ ಥರ ಕಲರ್ ಇಷ್ಟ, ಬ್ಲ್ಯಾಕ್ ಈ ಥರ ಕಲರ್ ಇಷ್ಟ. ನೆಕ್ಸ್ಟು ನಾನು ಆ ಜುಮ್ಕ ನೋಡ್ತಾ ಇದ್ದಾಗಲೇ ಇನ್ನೊಂದು ಇಯರಿಂಗ್ಸ್ ನೋಡಿದೆ. ಅದು ನನ್ನ ಹತ್ರ ಒಂದು ಡ್ರೆಸ್ ಇದೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಐ ಟುಕ್ ದಿಸ್ ಆಲ್ಸೋ. ಇದನ್ನು ತೊಗೊಂಡಿದ್ದೆ, ಈ ಥರ ಒಂದು ಇಯರಿಂಗ್ಸು. ಇದು ಯಾವುದಾದ್ರು ಸ್ವಲ್ಪ ಫಂಕ್ಷನ್ನು ಗ್ರ್ಯಾಂಡಾಗಿ ಡ್ರೆಸ್ ಹಾಕಿದಾಗ ಈ ಥರ ಇಯರಿಂಗ್ಸ್ ಹಾಕಿದ್ರೆ ಇಟ್ ವಿಲ್ ಲುಕ್ ಗುಡ್ ಅಂದ್ಬಿಟ್ಟು ಇದೊಂದು ತಗೊಂಡಿದ್ದೆ. ಸೊ ಇದೇ ಎಷ್ಟು ಹೇಳಿದರು ಅಂದರೆ ಅವರು ಐ ಗೆಸ್ 150 ಹೇಳಿದರು ಇದಕ್ಕೆ ಇಯರಿಂಗ್ಸು. ಬಟ್ ಜಾಸ್ತಿನೇ ಅವರು ಸ್ವಲ್ಪನೇ ಕಡಿಮೆ ಮಾಡ್ಕೊಂಡಿದ್ದು. ಆದರೆ ಏನು ಮಾಡ್ತಾರೆ ಅಂದರೆ ಗೈಸ್, ಮಲ್ಲೇಶ್ವರಮೆಲ್ಲ ನಾವು ಹೋದರೆ ಲೈಕ್ ಹುಡುಗಿರ ಥರ ಹೋದರೆ ಹುಡುಗಿರ ಥರ ಅಂದರೆ ಹುಡುಗಿರು ಹೋದರೆ ಅವರು ಜಾಸ್ತಿ ಬಾರ್ಗೇನ್ ಮಾಡಿದ್ರೇನು ಕೊಡ್ತಾನೆ ಇಲ್ಲ. ಇದೇ ನಾವು ಆಂಟೀಸ್ ಎಲ್ಲ ಹೋದರೆ ಅವರು 100 ರುಪೀಸ್, ನಾಟ್ 100, 500 ರುಪೀಸು 200 ರುಪೀಸ್ ಕೊಡಿ ಅಂತಾರೆ. ಅವ್ರು ಹೆಂಗಾದ್ರೂ ಕೊಟ್ಬಿಡ್ತಾರೆ ಕೊನೆಗೆ ಅದರಲ್ಲಿ ಸ್ಟಿಕ್ಕನ್ ಆಗಿ. ನಾವು ಕೇಳಿದ್ರೆ ಆ ಥರ ಕೊಡೋದೇ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಶಾಪಿಂಗ್ ಎಲ್ಲ ಹೋದರೆ ಅಮ್ಮದಿರೋ ಆಂಟಿ ಪಕ್ಕದಲ್ಲೇ ಅತ್ತೆ ಯಾರು ಕರ್ಕೊಂಡು ಹೋಗಬೇಕು, ಆವಾಗ ಕಡಿಮೆ ರೇಟಿಗೆ ಕೊಡ್ತಾರೆ. ಸೊ ಇದು ಒಂದು 50 ರುಪೀಸ್, ಇದು ಒಂದು 100 ರುಪೀಸ್ ಹೇಳಿದರು. ಸೊ ಕಡಿಮೆ ಮಾಡ್ಕೊಂಡ್ರ ಇಲ್ಲವ ನನಗೆ ಮರ್ತೋಯ್ತು. ಸೊ ಎರಡು ಸೇರಿಸಿ ಅರೌಂಡ್ 150 ಆ ರೇಟಿಗೆ ತಗೊಂಡೆ. ಸೊ ಇದನ್ನು ನಾನು ಇನ್ನೂ ಯಾವುದಕ್ಕೂ ಪ್ಯಾರೆ ಮಾಡಿಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಚೂಡಿದಾರ್ ಹಾಕಿದಾಗ ಈವನ್ ನಾವು ಒಂಥರ ಈ ಥರ ಲುಕ್ ಇರುತ್ತಲ್ಲ, ಈ ವೆಸ್ಟರ್ನ್ ಟ್ರೆಡಿಷ್ನಲ್ ಪ್ಲಸ್ ವೆಸ್ಟರ್ನ್ ಲುಕ್ಕು, ಈ ಟಾಪ್ ಹಾಕ್ಕೊಂಡು, ಟಾಪ್ ಅಂದರೆ ಆಫ್ ಕುರ್ತಿ ಹಾಕ್ಕೊಂಡು ಜೀನೆಲ್ಲ ಹಾಕೋತೀವಲ್ಲ, ಸೊ ಅದ್ರ ಜೊತೆ ಈ ಥರ ಜುಮ್ಕ ಎಲ್ಲ ಪ್ಯಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನನ್ನ ವೇ ಆಫ್ ಸ್ಟೈಲಿಂಗ್, ಐ ಡೋಂಟ್ ನೋ. ಸೊ ಇದೊಂದು ತಗೊಂಡಿದ್ದೀನಿ. ನೆಕ್ಸ್ಟು ಏನು ತಗೊಂಡೆ ಅಂದರೆ, ನೆಕ್ಸ್ಟು ನಾನು ನನಗಂತೂ ತಗೊಂಡಿದ್ದು ಇದೇ ಫೈನಲ್. ಒಂದು ಅಂಗಡಿ ಇತ್ತು, ಇದು ಸ್ಟ್ರೀಟ್ ಶಾಪಿಂಗ್ ಎಲ್ಲ, ಒಂದು ಅಂಗಡಿ ಒಳಗಡೆ ಹೋಗಿ ತಗೊಂಡಿದ್ದು, ನಕ್ಷತ್ರ ಸಮಥಿಂಗ್, ನಂಗೆ ಹೆಸರೇ ಮರ್ತೋಯ್ತು. ಅಲ್ಲಿ ಹೋಗಿದ್ದು, ವಿ ವೆಂಟ್ ದ್ಯಾರ್ ಆ್ಯಂಡ್ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿತ್ತು ಗೈಸ್. ಅದು ಈ ಥರ ಪಾರ್ಟಿಗೆ ಹಾಕೋ ಡ್ರೆಸ್ಸು, ಬೀಚ್ ವೇರ್ಸ್ ಅಂದರೆ ಈ ಸಿಂಗಲಾಗಿ ಬರ್ತಲ್ಲ ಮ್ಯಾಕ್ಸಿ 1 ಪೀಸ್, ಸೊ ಅದೆಲ್ಲ ಸಖತ್ತಾಗಿತ್ತು. ಬಟ್ ರೇಟು ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಕಂಪೇರ್ ಟು ಈ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಇರುತ್ತಲ್ವಾ, ಅದೇ ಥರನೇ ಸ್ವಲ್ಪ. ಬಟ್ ಪ್ರೈಸ್ ರೀಸನಬಲೇ ಕಂಪೇರ್ ಟು ಬ್ರ್ಯಾಂಡೆಡ್ ಕ್ಲಾತ್ಸ್, ಇಟ್ ಈಸ್ ರೀಸನಬಲ್. ಸೊ ನಾನು ಈ ಥರ ಒಂದು ತುಂಬ ದಿವಸದಿಂದ ಆಸೆ ಪಟ್ಟಿದ್ದೆ, ಈ ಥರ ಒಂದು ಟಾಪ್ ತಗೋಬೇಕು ಅಂದ್ಬಿಟ್ಟು. ಲೈಕ್ ಇಲ್ಲಿ ಸ್ಲೀವಾಗಿ ಟ್ರೆಂಡಿಗೆ ಆಗ್ತಾ ಇದೆಯಲ್ಲ, ಸ್ಲೀವ್ ಹತ್ರ ಒಂದು ಬೋ ಥರ ಬರುತ್ತೆ ಆ ಥರ ಟಾಪ್ ಇದು. ಸೊ ಈ ಥರ ಬರುತ್ತೆ ಈ ಟಾಪು. ಇದು ಶಾರ್ಟ್ ಕುರ್ತಿನೇ. ಸೊ ನಾನು ಇದನ್ನು ತಗೊಂಡಿದ್ದೆ. ಇದನ್ನು ಆಫೀಸ್ಗೆ ಹಾಕೊಂಡು ಹೋಗ್ಬೋದು. ಈವನ್ ಇಫ್ ಯು ಆರ್ ಗೋಯಿಂಗ್ ಔಟ್ ಫಾರ್ ಶಾಪಿಂಗ್ ಅವಾಗಲೂ ಹಾಕೋಬೋದು. ಇಟ್ ವಿಲ್ ಬಿ ಕಂಫರ್ಟಬಲ್ ಅಂದ್ಬಿಟ್ಟು. ನಂಗೆ ಅದರಲ್ಲದೆ ತುಂಬ ದಿವಸ ತಗೋಬೇಕಂತ ಲಿಸ್ಟಲ್ಲಿ ಕೊಟ್ಟಿದ್ದೆ, ಬಕೆಟ್ ಲಿಸ್ಟಲ್ಲಿ. ಸೊ ತಗೊಂಡೆ. ಇದೊಂದು ನೋಡಿದ ತಕ್ಷಣ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ. ನನ್ನ ಫ್ರೆಂಡು ಇದನ್ನು ಬೇರೆ ಕಲರಲ್ಲಿ ತಗೊಂಡಿದ್ಲು. ಫಸ್ಟು ನಾನು ಒಂದು ಗ್ರೀನ್ ವಿತ್ ಬ್ರೌನ್ ಶೇಡಲ್ಲಿ ಇತ್ತು, ಅದು ನಾನು ಇಷ್ಟಪಟ್ಟೆ. ಬಟ್ ನನ್ನ ಸೈಜಲ್ಲಿ ಇಲ್ಲ, ಅದು ಎಕ್ಸಸ್ಸಲ್ಲೂ ಇಲ್ಲ. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಈ ಥರ ಸ್ಟ್ರೀಟ್ ಶಾಪಿಂಗಲ್ಲಿ. ಸೊ ನಾನು ಎಕ್ಸೆಸಲ್ಲಿ ಕೇಳಿದೆ, ಅವರು ಎಕ್ಸೆಸಲ್ಲಿ ಇಲ್ಲ ಅಂದರು. ಸೊ ಎಕ್ಸೆಲ್ ಕೇಳಿದೆ, ಎಕ್ಸೆಲ್ಲೂ ಇಲ್ಲ. ಎಸ್ಸಲ್ಲಿ ಕೇಳಿದೆ, ಎಸ್ಸಲ್ಲೂ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಹುಡುಕ್ಬಿಟ್ಟು ತುಂಬ ಹೊತ್ತು ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಈ ಕಲರ್ ಟಾಪ್ ಸಿಕ್ಕಿತ್ತು. ಸೊ ನಾನು ಸರಿ ಓಕೆ, ಏನೋ ಒಂದು ಇಷ್ಟಪಟ್ಟಿದ್ದು ಟಾಪು, ಈ ಕಲರು ಇದು ನಂಗೆ ಇಷ್ಟ ಆಯ್ತು ಈ ಕಲರ್. ಬಟ್ ಈ ಕಲರ್ ಕಂಪೇರ್ ಮಾಡುವಾಗ ನಂಗೆ ಅದೊಂದು ಗ್ರೀನ್ ಮಿಕ್ಸ್ಡ್ ಕಲರ್ ನಂಗೆ ಇಷ್ಟ ಆಯ್ತು. ಅದೊಂಥರ ಡಾರ್ಕ್ ಬ್ಲ್ಯಾಕ್ ಗ್ರೀನ್ ಥರ, ಬ್ಲ್ಯಾಕಿ ಗ್ರೀನ್, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಶೇಡ್ ಆಫ್ ದಟ್ ಕಲರ್ ನೇಮ್. ಸೊ ಅದೊಂದು ಕಲರ್ ಇತ್ತು, ಅದು ಚೆನ್ನಾಗಿತ್ತು. ಓಕೆ ಅಂದ್ಬಿಟ್ಟು ನಾನು ಇದೊಂದು ತಗೊಂಡೆ. ನನ್ನ ಫ್ರೆಂಡಿಗೆ ನಾನು ಇಷ್ಟಪಟ್ಟಿದ್ದ ಕಲರಲ್ಲಿ ಸಿಕ್ಕಿತ್ತು. ಸೊ ಅವಳು ಅದನ್ನ ತಗೊಂಡ್ಳು. ಆಮೇಲೆ ನಾನಿದೊಂದು ತಗೊಂಡೆ. ಸೊ ಇದನ್ನು ನಾನು ಇನ್ನೂ ಹಾಕಿಲ್ಲ. ಸ್ವಲ್ಪ ನನಗೆ ಸೈಡಲ್ಲೆಲ್ಲ ಲೂಸಾಗಿದೆ, ಅದನ್ನೆಲ್ಲ ಒಂದು ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಒಂದು ದಿವಸ ಹಾಕ್ತೀನಿ ಅಷ್ಟೇ. ಸೊ ಈ ನನಗೋಸ್ಕರ ತೊಗೊಂಡಿದ್ದು ಈ ಒಂದು ನೆಕ್ ಪೀಸು, ಒಂದು ಇಯರಿಂಗ್ಸು ಮತ್ತು ಒಂದು ಟಾಪ್ ತೊಗೊಂಡಿದ್ದೆ. ನೆಕ್ಸ್ಟು ನಮ್ಮಮ್ಮಗಂತ ಒಂದು ತಗೊಂಡಿದ್ದೆ, ಅದನ್ನು ತೋರಿಸ್ತೀನಿ. ನಮ್ಮಮ್ಮಗಂತ ಏನು ತಗೊಂಡಿದ್ದೆ ಅಂದರೆ ನಾನು ಸ್ವೆಟರ್ ವಿಡಿಯೋ ಆವಾಗಲೇ ತೋರಿಸಿದಲ್ವ, ನಾನು ಸ್ವೆಟರ್ ತಗೊಂಡಿದ್ದೆ. ಸೊ ಇದೇ ಆ ಸ್ವೆಟರ್, ರೆಡ್ ಕಲರ್ ನಾನು ವೀಡಿಯೋದಲ್ಲಿ ತೋರಿಸಿದಲ್ಲ ಲಾಸ್ಟ್ ವೀಡಿಯೋದಲ್ಲಿ. ಸೊ ದಿಸ್ ಈಸ್ ದಟ್ ಸ್ವೆಟರ್. ಸೊ ಇದು ಚೆನ್ನಾಗಿದೆ. ಫಿಟ್ ನಾನು ಹೆಂಗಿರುತ್ತೆ ಅಂದ್ಕೊಂಡೆ, ಕರೆಕ್ಟಾಗೇ ಇತ್ತು. ಒಂದು ಸ್ವಲ್ಪ ದೊಗ್ಲೆ ಸ್ವೆಟರ್ ತುಂಬ ಟೈಟಾಗಿ ಹಾಕಲ್ಲ ಅಲ್ವ ಯಾರು, ಲೂಸಾಗಿ ತಾನೇ ಹಾಕ್ತಾರೆ. ಬಟ್ ತುಂಬ ಲೂಸ್ ಇಲ್ಲ, ಲೈಟಾಗಿ ಲೂಸು. ಸೊ ಈ ಥರ ಎಲ್ಲ ನೆಕ್ಕಲ್ಲಿ ಡಿಸೈನ್ ಇತ್ತು, ನಂಗೆ ಇಷ್ಟ ಆಯಿತು ಸಿಂಪಲಾಗಿ. ಸೊ
ಸೊ ನಾನು ನಮ್ಮ ಅತ್ತೆನೂ ಒಂದು ಕೇಳವ್ರೆ, ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಹೋದರೆ ನಮ್ಮ ಅತ್ತೆಗೆ ಒಂದು ತಗೊಂಡು ಬರ್ತೀನಿ. ನಾಟ್ ಮಲ್ಲೇಶ್ವರಂ, ಇಫ್ ಐ ಗೋ ಸಮ್ವೇರ್ ಎಲ್ಸ್ ಐ ವಿಲ್ ಬೈ ಫಾರ್ ಹರ್. ಸೊ ಈ ಸ್ವೆಟರ್ ಒಂದು ತಗೊಂಡಿದ್ದೆ ರೆಡ್ ಕಲರ್. ನಾನು ಯಾಕೆ ಈ ಥರ ರೆಡ್ ಕಲರ್ ಚೂಸ್ ಮಾಡಿದೆ ಅಂದರೆ, ಇಫ್ ಐ ಚೂಸ್ ಲೈಟ್ ಕಲರ್ ಏನಾದ್ರು ತಗೊಂಡ್ರೆ ನಾವು ಅದು ಕೊಳೆ ಆಗಿದ್ರೆ ಅದು ಚೆನ್ನಾಗಿರಲ್ಲ, ಲೈಕ್ ಆ ಕರೆ ಹಂಗೆ ಇರುತ್ತೆ. ಈ ಬೇಬಿ ಪಿಂಕ್ ಎಲ್ಲ ಇತ್ತು ಅಲ್ಲಿ, ನಂಗೆ ಇಷ್ಟ ಆಯಿತು. ಬಟ್ ಆದ್ರೂ ನಾನು ತಗೊಂಡಿಲ್ಲ, ನಮ್ಮಮ್ಮ ಆಮೇಲೆ ಬೈತಾರೆ ಕೊಳೆ ಆದರೆ ಕಾಣಿಸುತ್ತೆ ಅಂತಲ್ಲ. ಸೊ ಫಾರ್ ಅ ಸೇಫರ್ ಸೈಡ್ ಐ ಬಾಟ್ ಬ್ರೈಟ್ ಕಲರ್. ಇದೊಂದು ತಗೊಂಡೆ. ನೆಕ್ಸ್ಟು ನಾನು ಇನ್ನೂ 2 ಪ್ರಾಡಕ್ಟ್ ತಗೊಂಡಿದ್ದೆ, 2 ಐಟಮ್ ತಗೊಂಡಿದ್ದೆ. ಅದು ಏನಕ್ಕೆ ಅಂದರೆ, ಇಟ್ ಈಸ್ ನಾಟ್ ಫಾರ್ ಮೀ, ನಾಟ್ ಫಾರ್ ಎನಿ ಒನ್, ಇಟ್ ಈಸ್ ಫಾರ್ ಹೋಮ್, ಫುಲ್ ಆ್ಯಂಡ್ ಫುಲ್ ಮನೆಗೆ ಅಂತಲೇ ತಗೊಂಡಿದ್ದು. ಸೊ ಫಸ್ಟು ಇನ್ನೂ ಒಂದು ಪ್ರಾಡಕ್ಟ್ ಏನಂದರೆ, ಇದು ವಾಲ್ ಕ್ಲಾಕ್. ನಾನು ಮದುವೆಯಾಗಿ ಬಂದಿದ್ದಿಂದಲೂ ನಾನು ಮದುವೆಯಾಗಿ ಬಂದು ಸಪ್ರೇಟಾಗಿ ಬಂದಿದ್ದರಿಂದ, ನಾವು ಸಪ್ರೇಟ್ ಮಾಡಿದ ಮೇಲೆ ನಾವು ನಮ್ಮ ಮನೆಗೆ ಅಂತ ವಾಲ್ ಕ್ಲಾಕ್ ಅಂತ ಒಂದು ಪ್ರಾಡಕ್ಟ್ನ ತಗೊಂಡೇ ಇಲ್ಲ. ಸೊ ನನ್ನ ಮದುವೆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಳು ಗಿಫ್ಟ್ ಕೊಟ್ಟಿದ್ಳು ವಾಚ್. ಯಾವ ಥರ ವಾಲ್ ಕ್ಲಾಕ್ ಅಂದರೆ, ಅದರಲ್ಲಿ ನಮ್ಮ ಫೋಟೋ, ನಂದು ನನ್ನ ಹಸ್ಬೆಂಡ್ ಫೋಟೋ ಹಾಕಿ ಇದು ಮಾಡ್ತಾರಲ್ಲ ಕಸ್ಟಮೈಸ್ಡ್, ಇದು ಆ ಥರ ಮಾಡಿ ಕಳಿಸಿದ್ಲು. ಬಟ್ ಅದು ನಮಗೆ ರಾಸಿನೇ ಇಲ್ಲ ಅನಿಸುತ್ತೆ, ಕ್ಲಾಕಿಗೂ ನಮ್ಮ ಮನೆಗೂ ನಮಗೂ ಅದು ಬರ್ತಾನೆ ಅದು ಡ್ಯಾಮೇಜ್ ಆಗಿಯೇ ಬಂದಿತ್ತು. ಸೊ ಅದು ಚೆನ್ನಾಗಿತ್ತು ಆ ಕ್ಲಾಕು, ಬಟ್ ಫೋಟೋದಲ್ಲಿ ಚೆನ್ನಾಗಿತ್ತು, ಬರ್ತಾ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಅದರಲ್ಲಿ ಉಳಿದಿದ್ದು ಏನಂದರೆ ಮನು ಶ್ವೇತಾ ಅಂತ ಹೆಸರು ಇತ್ತು. ಸೊ ಅದು ನಮ್ಮ ಹತ್ರ ಅದು ಸ್ಟಿಕ್ಕರ್ ಥರ ಅಂಟ್ಕೋಬೋದು. ಸೊ ಅದನ್ನೆತ್ತಿ ನಾನು ಫ್ರಿಜ್ಜಲ್ಲಿ ಅಂಟಿಸ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಸೊ ಅದರಿಂದ ಈ ಸತಿ ನಮ್ಮಮ್ಮ ಬೈತಾಯಿದ್ರು, ಮನೆಯಲ್ಲಿ ಒಂದು ಗಡಿಗಾರ ಇಲ್ಲ ಅಂತ. ಐ ಡೋಂಟ್ ನೋ ಗಡಿಗಾರ ಇಸ್ ಅ ಕರೆಕ್ಟ್ ವರ್ಡ್ ಆರ್ ನಾಟ್. ವಾಲ್ ಕ್ಲಾಕ್ ಇಲ್ಲ ಅಂದ್ಬಿಟ್ಟು ಬೈತಾನೆ ಇದ್ರು. ಸೊ ನಾನು ಈ ಸತಿ ಅದನ್ನು ನೆನ್ಪಿಟ್ಕೊಂಡು ಸರಿ ಎಷ್ಟೋ ಖರ್ಚು ಮಾಡ್ತೇವೆ ಅಂದ್ಬಿಟ್ಟು ಈ ಸತಿ ಅದನ್ನು ತೊಗೊಂಬಂದಿದ್ದೆ, ಅದನ್ನು ತೊಗೊಂಬಂದೆ. ನೆಕ್ಸ್ಟ್ ಏನಂದರೆ, ಒಂದು ಅಂಬರ್ಲಾ. ನಮ್ಮ ಮನೇಲಿ ಇದೆ, 2 ಇದೆ. ಬಟ್ ಎಮರ್ಜೆನ್ಸಿಗೆ ಇನ್ನೊಂದು ಇರಲಿ ಅಂತ, ಒಂದು ಯಾವಾಗಲೂ ಕಾರಲ್ಲಿ ಇಟ್ಕೊಂಡಿರ್ತೀವಿ, ಇನ್ನೊಂದು ನಮ್ಮಮ್ಮ ಯೂಸ್ ಮಾಡ್ತಾರೆ. ಸೊ ಇನ್ನೊಂದು ಇರಲಿ ಮನೇಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ನಾನು ಏನು ಯೂಸ್ ಮಾಡಲ್ಲ ಅಂಬರ್ಲಾ ಯೂಶ್ವಲಿ. ಇಫ್ ಸಮ್ ಕೇಸ್ ಎಮರ್ಜೆನ್ಸಿ, ನಾನು ಏನಾದ್ರು ಅಂಗಡಿಗೆ ಹೋಗ್ಬೇಕಂದ್ರೆ, ಏನಾದ್ರು ಎಮರ್ಜೆನ್ಸಿ ಟೈಮಲ್ಲಿ ಅವಾಗ ಮಳೆ ಬರೋ ಟೈಮಲ್ಲಿ ಹೋಗ್ಬೇಕಂದ್ರೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇದೊಂದು ತಗೊಬಂದೆ. ಸೊ ಇದು ಚೆನ್ನಾಗಿರುತ್ತೆ, ಓಪನ್ ಮಾಡಿದ್ರೆ ಒಂಥರ ಡಿಸೈನ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ಇದೊಂದು ತಗೊಂಬಂದೆ. ಇದು 250 ಹೇಳಿದ್ರು. ನಾನು ನನ್ನ ಫ್ರೆಂಡ್ ಇಬ್ಬರು, ಅವಳು ನಾನು ತೊಗೊಂಡಿದ್ದು ನೋಡ್ಬಿಟ್ಟು ಅವಳಿಗೂ ಬೇಕಂದ್ಬಿಟ್ಟು ಅವಳು ಒಂದು ತಗೊಂಡ್ಳು. ಸೊ ಇಬ್ಬರು ತಗೊಂಡು, ತಾತನೂ ಎಷ್ಟು ಅವರೇನೋ ಬಾರ್ಗೇನ್ ಮಾಡಿದ್ರು, ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು. ಆದರೆ ಅದೇ ಹೇಳ್ದಲ್ಲ ಗೈಸ್, ಅಲ್ಲಿ ನಾವು ಹುಡುಗಿರು ಹೋಗಿ ತುಂಬ ಬಾರ್ಗೇನ್ ಮಾಡಿದ್ರೆ ಅವ್ರೇನೋ ಲೈಕ್ ಲೆಕ್ಕಕ್ಕೆ ಇಲ್ಲ ಆ ಥರ, ಅವರು ಏನೋ ಮೈಂಡ್ ಮಾಡ್ಕೊಳ್ಳಲ್ಲ. ಸೊ ಶಾಪಿಂಗ್ ಚೆನ್ನಾಗಿ ಯಾರು ಬಾರ್ಗೇನ್ ಮಾಡೋ ಕ್ಯಾಪಾಸಿಟಿ ವೆಲ್ ಟ್ರೈನ್ ಪರ್ಸನ್ ಇದ್ದರೆ ಅವ್ರಿಗೆ ಸರಿ. ಮಲ್ಲೇಶ್ವರಂ ಇಸ್ ಬಿಟ್ ಕಾಸ್ಟ್ಲಿ ಕಂಪೇರ್ ಟು ಚಿಕ್ಕಪೇಟೆ. ಓಕೆ ಅಷ್ಟೇ ಗೈಸ್, ನಾನು ಇನ್ನೇನು ತಗೊಂಡಿಲ್ಲ, ಇಷ್ಟೇ ಐಟಮ್ ತಗೊಂಡಿದ್ದು. ಸೊ ದಟ್ಸ್ ಇಟ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್, ಪ್ಲೀಸ್ ಡು ಕಮೆಂಟ್.